ಹೊಲಮಾಗಿನ ಪ್ರಕಾಶ್ ಬ್ಯಾಂಕಿನ 24-25ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಭೆ ನಡೆಸ್ತಾ ಇದ್ದೀವಿ. ಮೈಲಾರದವರು ಮತ್ತೆ ಎಲ್ಲಾ ಕಾರ್ಯಕಾರಿ ಮಂಡಳಿ ಅದ್ರ ಜೊತೆಗೆ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಸುಮಾರು ಒಂದು 7 ವರ್ಷದಿಂದ ಟಿವಿ ರಂಗಮಂದಿರ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸಲ ಆ ಟಿವಿ ರಂಗಮಂದಿರ ರಿಪೇರಿ ಆಗ್ತಾ ಇದೆ, ಸರ್ಕಾರದ ಗ್ರಾಂಟ್ ಹಾಕಿ ಅದಕ್ಕೆ ರಿಪೇರಿ ಆಗ್ತಾ ಇದೆ. ಇನ್ನೂ ಒಂದು 2-3 ತಿಂಗಳಾಗುತ್ತೆ. ಈ ಒಂದು ವಾರ್ಷಿಕ ಮಹಾಸಭೆ ನಾವು 25 ಸೆಪ್ಟೆಂಬರ್ 25 ಮಾಡಬೇಕು. ಆ ಟಿವಿ ರಂಗಮಂದಿರ ರೆಡಿ ಆಗೋದಿಲ್ಲ 2 ತಿಂಗಳಾಗುತ್ತೆ. ಅಷ್ಟೊಳಗೆ ಮಾಡಬೇಕಾಗಿ ನಾವು ಕೇಳ್ತಿರೋದ್ರಿಂದ ನಾವು ಇನ್ನೆಲ್ಲೂ ಬೇರೆ ಜಾಗ ಇಲ್ಲ, ನಾವು ಮಳೆ ವಾತಾವರಣ ನೋಡಿಕೊಂಡು ಇಲ್ಲಾಂದ್ರೆ ಉತ್ತಮವಾಗಿರುತ್ತೆ ಅಂತ ಹೇಳಿ ನಾವು ಕಡಿಮೆ ಖರ್ಚಿನಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ. ಅದರಲ್ಲಿ ಯಾರ ಸದಸ್ಯರಿಗೆ ಇದು ಮಾಡುವಂತ ಒಂದು ಉದ್ದೇಶ ಇಲ್ಲ, ನಾವು ಆ ರೀತಿ ನಡ್ಕೊಂಡು ಬಂದಿಲ್ಲ. ನಾವು ಸದಸ್ಯರನ್ನ ಯಾವಾಗ ಹೋಲಿಸ್ತೇವೆ ಅಂತ ಹೇಳ್ತಾ ಅದ್ರ ಜೊತೆಗೆ ಈ ಬ್ಯಾಂಕು ಒಂದು ಸರ್ಕಾರದ ಬ್ಯಾಂಕ್, ಸರ್ಕಾರದ ಸ್ವಾಧೀನದಲ್ಲಿ ತೆಗೆಯತಕ್ಕಂಥ ಒಂದು ಬ್ಯಾಂಕಿನ ಸರ್ಕಾರ ಸುತ್ತುವಲ್ಲೇ ಸರ್ಕಾರದ ನಿಯಮಾವಳಿ ಏನಿರುತ್ತೆ ಅದರ ಪ್ರಕಾರನೇ ನಾವು ಸಾಲ ಕೊಡೋದಾಗ್ಲಿ, ಸಾಲ ವಸೂಲಿ ಮಾಡೋದಾಗ್ಲಿ, ಯಾವುದೇ ಒಂದು ವ್ಯವಹಾರ ಆರ್ಥಿಕ ಚಟುವಟಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಒಳಗಡೆ ನಾವು ಮಾಡಬೇಕಾಗುತ್ತೆ. ನಮ್ಗೆ ಅದರಿಂದ ಸಪರೇಟ್ ಆಗಿ ಈ ಸಾಲ ಹಿಂಗೆ ಕೊಡ್ಬೇಕು, ಹಂಗೆ ಕೊಡ್ಬೇಕು, ಇವ್ರು ಕೊಡ್ಬೇಕು, ಇವ್ರು ಮಾಡಬಾರ್ದು, ಇವ್ರು ಈ ರೀತಿ ಸಾಲ ವಸೂಲಿ ಮಾಡ್ಬೇಕು, ಅವ್ರ ಮನೆ ಹತ್ರ ಹೋಗಿ ಸಾಲ ವಸೂಲಿ ಮಾಡ್ಬೇಕು ಅನ್ನೋದು ನಮ್ಗೆ ಕರ್ತವ್ಯ ಇದೆ, ನಿಯಮ ಇದೆ. ಅದು ನಾವು ಯಾವ್ದು ಸಾಲ ವಸೂಲಿ ಮಾಡ್ಬೇಕಾದ್ರೂ ಸಾಲ ಕೊಟ್ಟ ಮೇಲೆ ರೈತಂತ ಹೋಗ್ಬೇಕಾದ್ರೂ ಸರ್ಕಾರದ ನಮ್ಗೆ ಪರ್ಮಿಷನ್ ತಗೊಂಡೇ ಹೋಗ್ಬೇಕಾಗತ್ತೆ. ಇಲ್ಲ ಏಕಾಏಕಿ ನಾವು ರೈತನ ನೋಡ್ಬೇಕಾಗೋದಿಲ್ಲ. ಸಾಲ ಕೇಳೋ ರೈತರು ಪ್ರತಿ ಸರಿ ನಾವು ಸುಮಾರು 150-200 ಜನಕ್ಕೆ ಪ್ರತಿ ವರ್ಷ ನಾವು ಸಾಲ ಕೊಡ್ತಾನೆ ಇದ್ದೀವಿ. ಕೊಡೋವಾಗ ತಗೊಳ್ಳೋವಾಗ ಸಾಲ ನಮ್ಗೆ ನಮ್ಗೆ ಇಷ್ಟ ಎಮರ್ಜೆನ್ಸಿ ಇದೆ, ನಾವು ನಮ್ ರೇಷ್ಮೆ ಮನೆ ಕೊಡಿ, ನಮ್ ಟ್ಯಾಕ್ಟರ್ ಕೊಡಿ, ನಮ್ ಕೋಳಿ ಫಾರ್ಮ್ ಕೊಡಿ, ನಾವು ಸಾಲ ಪ್ರತಿ ಕಂತಿನ ಪ್ರಕಾರ ನಾವು ಕಟ್ಕೊಂಡು ಹೋಗ್ತೀವಿ. ಸಾಲ ಕೊಟ್ಟ ಮೇಲೆ ಅವ್ರದೇ ಆದಂತ ಒಂದು ಸಮಸ್ಯೆ ಇರುತ್ತೆ, ಅದ್ರಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ. ಅದ್ರಲ್ಲಿ ನಾವು ಒಂದು 100 ಜನಕ್ಕೆ ಸಾಲ ಕೊಟ್ರೆ ಒಂದು 50-60 ಜನ ಕರೆಕ್ಟಾಗಿ ಕಟ್ಕೊಂಡು ಬರ್ರಿ. ಈಗಲೂ ಕರೆಕ್ಟಾಗಿ ಒಂದು 50-60 ಜನ ಕಟ್ಕೊಂಡು ಬರ್ತಾ ಇದ್ದಾರೆ. ಒಂದು 30-40 ಜನ ಇಬ್ಬರು ಪೆಂಡಿಂಗ್ ಆಗ್ತಾ ಇರುತ್ತೆ. ಪೆಂಡಿಂಗ್ ಆದಾಗ ಲಾಸ್ ಬರೋದು ರೈತರಿಗೆ, ನಮ್ಮ ಬ್ಯಾಂಕ್ ಬರೋದಿಲ್ಲ, ಸರ್ಕಾರಕ್ಕೆ ಬರೋದಿಲ್ಲ. ಯಾಕಂದ್ರೆ ಕಂತಿನ 6 ತಿಂಗಳ ಕಂತು ಕಟ್ಕೊಂಡು ಹೋಗ್ತಾ ಇದ್ರೆ 3% ಬಡ್ಡಿ ರೈತರು ಕೊಡ್ತಾರೆ, 9% ಬಡ್ಡಿ ಸರ್ಕಾರ ಕಟ್ಕೊಡುತ್ತೆ. ಆ ಕಂತನ್ನು ತಪ್ಪಿದ್ರೆ ಮಾರ್ಚ್ ಇನ್ಸ್ಟಾಲ್ಮೆಂಟ್, ಸೆಪ್ಟೆಂಬರ್ ಇನ್ಸ್ಟಾಲ್ಮೆಂಟ್ ತಪ್ಪಿದ್ರೆ ಪೂರ್ತಿ ಬಡ್ಡಿ 16% ರೈತರಿಂದ ವಸೂಲಿ ಮಾಡಬೇಕಾಗುತ್ತೆ. ಇದು ನಾವು ಹೇಳ್ತಾನೆ ಪ್ರತಿ ರೈತರು ಸಾಲ ಕೊಡುವಾಗ ಹೇಳ್ತಾ ಇದ್ದೀವಿ, ದಯವಿಟ್ಟು ಕಂತಿನ ಪ್ರಕಾರ ನಿಮ್ಗೆ ಮಾರ್ಚ್ ಸೆಪ್ಟೆಂಬರ್ ಕಟ್ಕೊಂಡು ಹೋಗಿ 3% ಇಂಟ್ರೆಸ್ಟ್ ತಗೊಂಡು ಕೊಡ್ತೀರಿ, ಇಲ್ಲ ಅಂದ್ರೆ 16% ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಅಂತ ನಾವು ಎಲ್ಲರೂ ಮನವರಿಕೆ ಮಾಡ್ತೀವಿ. ಆದ್ರೂ ರೈತರಿಗೆ ನೆಗ್ಲೆಕ್ಟ್ ಯಾವ ರೀತಿ ಅವರಿಗೆ ಕನ್ವಿನ್ಸ್ ಮಾಡಿದ್ರು ಆಯ್ತು ಸರ್ ಕೊಡ್ತೀವಿ, ಹಂಗೆ ಮಾಡ್ತೀವಿ. ಕೆಲವು ಕಟ್ಟ ಇದ್ದಾರೆ ಮತ್ತೆ ಕೆಲವು ಕಟ್ಟ ಇಲ್ಲ. ಅದರಿಂದ ರೈತರು ಇದನ್ನ ಮನವರಿಕೆ ಮಾಡಿಕೊಂಡು ಪ್ರತಿಯೊಬ್ಬರು ಯಾರು ಸಾಲ ಪಡಿತಾರೋ ಇನ್ನೊಬ್ಬರಿಗೆ ನಾವು ಸಾಲ ಮರುಪಾವತಿ ಮಾಡಿ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಾಲ ಮರುಪಾವತಿ ಮಾಡಬೇಕಾಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ನೋಡ್ಬೇಕು, ಕರೆಕ್ಟ್ ಆಗಿ ಸೆಪ್ಟೆಂಬರ್ ಮತ್ತೆ ಮಾರ್ಚ್ಗೆ ಇನ್ನು ಕೆಲವರು ಹೇಳ್ತಾ ಇದ್ರು ಸಾಲ ನಾವು ಯಾರಿಗೂ ವಿಚಾರ ಸಾಲ ಕೊಡೋಕೆ ಆಗೋದೇ ಇಲ್ಲ, ನಿಯಮಾನುಸಾರನೇ ಸಾಲ ಕೊಡ್ತಾ ಇರೋದು. ಅದು ಬಡಬಗ್ಗ ರೈತರಿಗೆ, ಬಡಬಗ್ಗ ಷೇರುದಾರರಿಗೆ ಸಾಲ ಕೊಡೋದು. ಎಷ್ಟು ಗ್ರಾಂಟ್ ಬರುತ್ತೋ ಅದರಲ್ಲೂ ನಿಯಮಾವಳಿ ಇರುತ್ತೆ. ಬ್ಯಾಂಕ್ ಇಷ್ಟೇ ಕೊಡ್ಬೇಕು, ಸಿಲ್ಕಲ್ಚರ್ ಇಷ್ಟೇ ಕೊಡ್ಬೇಕು, ಕೋಳಿ ಫಾರ್ಮ್ ಇಷ್ಟೇ ಕೊಡ್ಬೇಕು, ಕುರಿ ಫಾರ್ಮ್ ಇಷ್ಟೇ ಕೊಡ್ಬೇಕು ಅಂತ ಒಂದು ನಿಯಮ ಬರುತ್ತೆ. ಅದ್ರ ಪ್ರಕಾರ ಅದರಲ್ಲೂ SC, ST, BC, AB ಇದೆಲ್ಲ ಜಾತಿ ವಿಂಗಡಣೆ ಮಾಡಿಲ್ಲ, ಅದನ್ನು ಕೊಡ್ತಾರೆ ಸರ್ಕಾರ. ಆ ಸರ್ಕಾರ ಆದೇಶ ಪ್ರಕಾರ ಕೊಡಬೇಕಾಗುತ್ತೆ ಅಂತ ಬೇರೆ ಯಾವ್ದೊಂದು ವ್ಯತ್ಯಾಸ ಇಲ್ಲ. ನಾವು ಇದ್ರಲ್ಲಿ ಎಲ್ಲರೂ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಕೆಲವರು ಹೇಳ್ತಾರೆ ನಮ್ಗೆ ಓಟ್ ಹಕ್ಕು ಬಂದಿಲ್ಲ, ನಮ್ಗೆ ರಾಜ್ಯ ಓಟ್ ಹಕ್ಕಿಲ್ಲ ಅಂತ ಹೇಳ್ತಾರೆ. ಪ್ರತಿ ಸದಸ್ಯರು 2050 ರೂಪಾಯಿ ಸದಸ್ಯತೆ ಇರುತ್ತೆ. ಅದ್ರ ಜೊತೆಗೆ ವಹಿವಾಟು ಮಾಡಲೇಬೇಕಾಗುತ್ತೆ. ಮಿನಿಮಮ್ ಇಲ್ಲಿ ಇದು ಸರ್ಕಾರದ ನಿಯಮ. ಇಲ್ಲಿ ಮುಳಬಾಗಿಲು ಪಿಕಾಟ್ ಬ್ಯಾಂಕ್ ಅಲ್ಲಿ 5,000 ರೂಪಾಯಿ ಮಿನಿಮಮ್ ಸದಸ್ಯ ಯಾರು ಸದಸ್ಯ ಇರ್ತಾರೋ ಅವ್ರು 2 ವರ್ಷ 2 ಸಲ ಕಟ್ಟಿ ಟ್ರಾನ್ಸಾಕ್ಷನ್ ವಾಪಸ್ ತಗೊಂಡ್ರೆ ಅವ್ರಿಗೆ ಓಟ್ ಹಾಕಿ ಬರುತ್ತೆ. ಇಲ್ಲಾಂದ್ರೆ ಬರೋದಿಲ್ಲ, ಸರ್ಕಾರದ ನಿಯಮ ಅದು. ದಯವಿಟ್ಟು ಅರ್ಥ ಮಾಡ್ಬೇಕು. ನಾವು ಪ್ರತಿ ನೋಟಿಸ್ ಜನರಲ್ ಬಾಡಿ ನೋಟಿಸ್ ಕೊಟ್ಟಾಗ ನಾವು ಅದನ್ನ ಹಾಕಿರ್ತೀವಿ, ವಿಶೇಷ ಸೂಚನೆಗಳು ಅಂತ ಹೇಳಿ. ಪ್ರತಿ 2 ವರ್ಷ 2 ಸಲ 5 ವರ್ಷದಲ್ಲಿ 2 ಟ್ರಾನ್ಸಾಕ್ಷನ್ ಮಾಡಲೇಬೇಕು, 7 ವಾರ್ಷಿಕ ಮಹಾಸಭೆಯಲ್ಲಿ ಸಹಿ ಮಾಡಲೇಬೇಕು ಅಂತ ಸರ್ಕಾರದ ನಿಯಮ. ಅದರ ನಿಯಮದ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ಇದಕ್ಕೆ ನೀವು ತಾವು ಸರ್ಕಾರ ಏನ್ ನಿಯಮ ಮಾಡುತ್ತೆ ಆಗಿಂದಾಗ ಏನ್ ನಿಯಮ ಮಾಡುತ್ತೆ ಅದಕ್ಕೆ ನೀವು ತಲೆಬಾಗಬೇಕು, ನಾವು ತಲೆಬಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ತುಂಬಾ ಇಚ್ಛೆ ಸಿಗ್ತೀನಿ. ಅನೇಕ ಸಲಹೆ ಸೂಚನೆ
ನಿಮ್ಮ ಸಲಹೆ ಸೂಚನೆಗಳು ನಾವು ಯಾವತ್ತೂ ಖಂಡಿತ ಪಾಲಿಸ್ತೀವಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಸಲಹೆ ಸೂಚನೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಾನು ಮಾತಾಡ್ತೀನಿ.